ಚಿಕ್ಕೋಡಿ ಉಪವಿಭಾಗದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಉದ್ದು, ಮೆಕ್ಕೆಜೋಳ, ಶೇಂಗಾ ಬೆಳೆ ಮಳೆಯಿಂದಾಗಿ ನಾಶವಾಗಿದೆ. ಬೇಡರಹಟ್ಟಿ ಗ್ರಾಮದಲ್ಲಿ ನೀರಿನಲ್ಲಿ ನಿಂತಿದೆ. ಅಂದರೆ ಬೆಳೆಗಳ ಮಧ್ಯೆ ನೀರು ಸೇರಿರುವಂಥದ್ದು. ಬೆಳಗಾವಿಯ ಅಥಣಿ ತಾಲೂಕಿನ ಬೇಡರಹಟ್ಟಿ ಗ್ರಾಮ ಇದು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ರೈತರು. ಈಗ 10 ದಿನಗಳಲ್ಲೇ ಕೈಗೆ ಬರ್ತಾ ಇದ್ದಂತಹ ಫಸಲು ನೀರು ಪಾಲಾಗಿದೆ. ಕಳೆದ 1 ವಾರದಿಂದ ಎಡಬಿಡದೆ ಸುರಿತಾ ಇರುವಂತಹ ಮಳೆಗೆ ಬೆಳೆಗಳು ನೀರಿನಲ್ಲಿ ನಿಂತಿದೆ. ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಮನವಿಯನ್ನು ಮಾಡ್ತಾ ಇದ್ದಾರೆ. ಅಥಣಿ ತಾಲೂಕಿನಾದ್ಯಂತ ಮಳೆಯ ಅಬ್ಬರಕ್ಕೆ ರೈತರು ಕಂಗಾಲಾಗಿದ್ದಾರೆ. ಏನು ಮಳೆ ಆಗಿತ್ತು ರೀ, ಎಲ್ಲ 10 ಎಕರೆ ಎಲ್ಲ ನುಕ್ಸಾನ್ ಬಂದತ್ತು ರೀ. ಏನು ಮಾಡೋದು, ನೀರದೇ ಇದನ್ನ ಆಗೋದು. ಸಾಲ ತೆಗೆದು ಕಂಡಪಡಿ ಸಾಲ ಹಾಕಿದ್ದೀವಿ, ಬೆಳೆ ನುಕ್ಸಾನ್ ಆಗೈತಿ. ಮತ್ತು ಸರ್ಕಾರ ಸಾಲೂ ಹೆಂಗೆ ಮಣ್ಣು ಮಾಡ್ವಲ್ದು, ಮತ್ತು ಇದೂ ಆಗ್ವಲ್ದು. ಇಂತ ಹಂಗೆ ಹೆಂಗೆ ಮಾಡೋದು ರೀ, ಒಟ್ಟು ಪರಿಹಾರ ಇದನ್ನು ಇಲ್ಲಾಗೈತಿ. ಇಂತ ಎಷ್ಟು ದಿನ ಆಯ್ತು ಮಳೆ ಆಯ್ತು? ಮಳೆ ಆಗಲಾಯ್ತು 10 ದಿವಸ ಆಯ್ತು ರೀ. ಹೊಲ್ದಾಗ ಮೆಕ್ಕೆಜೋಳ ಐತಿ, ಗೊಂಜಾಳ ಐತಿ, ಸೋಯಾಬೀನ್ ಐತಿ, ಉದ್ದು ಐತಿ, ಮತ್ತು ಶೇಂಗಾ ಐತಿ, ಎಲ್ಲ ಸೋಯಾಬೀನ್ ಅದೆಲ್ಲ ಐತಿ. ಏನು ಎದ್ದು ಏನು ಮಾಡೋದು, ಒಂದು ಕೈಗೆ ಬರೋಲ್ಲ. ಬೆಳಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ಬೆಳಕ್ಕೆ 1 ಲಕ್ಷ ರೂಪಾಯಿ ಸಾಲ ತೆಗೆದು ಹಾಕಿದ್ದೀವಿ ರೀ. ಎಷ್ಟು ಬರುತ್ತೆ ಇನ್ಕಮ್? ಇನ್ಕಮ್ 1 ಲಕ್ಷ ಹಾಕಿದ್ವಿ, ಒಂದು 5 ಲಕ್ಷ ತಕ